ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ, ನಾವು ಈ ದಿನ ವಿಶೇಷವಾದ ಕಿರುಚಿತ್ರವೊಂದು ನಿಮ್ಮ ಮುಂದೆ ಇಡ್ತಿದ್ದೇವೆ. ಭಕ್ತಿಯಿಂದ ದೇವರ ಸ್ಮರಣೆ ಮಾಡ್ತಾ ಮಾನಸಿಕ ನೆಮ್ಮದಿಯನ್ನು ಪಡೆಯುವಂತಹ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಸಿಗುವಂತಹ ಸ್ಥಳ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ. ಇದು ಪಂಚಗಿರಿಗಳ ಸಾಲಿನ ಮಧ್ಯದಲ್ಲಿ ಇರುವಂತಹ ಸ್ಥಳ. ಮಂಚೇನಹಳ್ಳಿ ಹೋಬಳಿಯ ಬಿಕ್ಕಲಹಳ್ಳಿ ಶ್ರೀ ಕ್ಷೇತ್ರದ ಮಹಿಮೆಯನ್ನು ತಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ಈ ಕ್ಷೇತ್ರದ ವಿಶೇಷ ಒಂದೇ ಸ್ಥಳದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ದೇವರ ಗುಡಿಗಳು ಇರುವ ಸ್ಥಳ ಮತ್ತು ನಮ್ಮ ಭಾರತಾಂಬೆಯ ಏಕೈಕ ಗುಡಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಥಳ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಕಲ ಜೀವಕೋಟಿಗಳು ಈ ಭೂಮಂಡಲದಲ್ಲಿ ರಕ್ಷಿಸುತ್ತಿರುವ ತಾಯಿ ಅಂದರೆ ನಮ್ಮ ಭಾರತಾಂಬೆ. ಅಂತಹ ಭಾರತಾಂಬೆಗೆ ಒಂದು ಗುಡಿ ಕಟ್ಟಿ ಪೂಜಿಸ್ತಾ ಆರಾಧಿಸುವುದರ ಜೊತೆಗೆ ನಮ್ಮ ದೇಶ ರಕ್ಷಣೆ ಮಾಡ್ತಿರುವ ಸೈನಿಕರಿಗೂ ಸಹ ಇಲ್ಲಿ ಗೌರವ ಸಲ್ಲಿಸ್ತಿರೋದು ನಮಗೆ ಸಂತಸ ತರುವಂತಿದೆ. ಈ ಕ್ಷೇತ್ರದಲ್ಲಿ ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯೋದರ ಜೊತೆಗೆ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಂದರ್ಭದಲ್ಲಿ ವಿಶೇಷವಾದ ಪೂಜೆಯಲ್ಲಿ ನಡೀತದೆ. ಆ ದಿನಗಳಂದು ಜನಸಾಗರವೇ ಈ ಕ್ಷೇತ್ರದಲ್ಲಿ ತುಂಬಿ ತುಳುಕ್ತಾರೆ. ಬೇರೆ ದೇವಸ್ಥಾನಗಳಲ್ಲಿ ಪೂಜಾರಿಗಳೇ ಪೂಜೆಯನ್ನು ಮಾಡಿ ಭಕ್ತರಿಗೆ ಮಂಗಳಾರತಿ ಪ್ರಸಾದ ನೀಡುವುದು ಸರ್ವೇ ಸಾಮಾನ್ಯವಾದ ಕಾರ್ಯ. ಆದರೆ ಈ ಕ್ಷೇತ್ರದಲ್ಲಿ ಭಕ್ತರೇ ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸುವಂತಹ ಅವಕಾಶ ಈ ಕ್ಷೇತ್ರದ ಸನ್ನಿಧಿಯಲ್ಲಿದೆ. ಪ್ರಶಾಂತವಾದ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಈ ಸನ್ನಿಧಿಯು ಮಾನಸಿಕ ನೆಮ್ಮದಿಯೊಂದಿಗೆ ಭಕ್ತಿಯ ಜ್ಞಾನವೂ ಇಲ್ಲಿ ಸಿಗ್ತದೆ. ಈ ಕ್ಷೇತ್ರದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಪ್ರಧಾನ ಅರ್ಚಕರಾದಂತಹ ಶ್ರೀ ಮಂಜುನಾಥ್ ರವರು ಮೂಲತಃ ಎಂಜಿನಿಯರ್ ಆಗಿದ್ದರೂ ಸಹ ದೇವರಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಸ್ಥಳೀಯ ಜನರಲ್ಲಿ ಮಂಜುನಾಥ ಸ್ವಾಮಿ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಶ್ರೀಯುತರು ತಮ್ಮ ಬಾಲ್ಯದಲ್ಲಿ ಶ್ರೀ ಯೋಗಿ ಮುನೇಶ್ವರ ಸ್ವಾಮಿಯ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಆರಾಧಿಸುತ್ತಾ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಮುಂದೆ ಇದೇ ಕ್ಷೇತ್ರವು ಬಹಳ ಹೆಮ್ಮರವಾಗಿ ಬೆಳೆದು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಬರುವ ಭಕ್ತಾದಿಗಳು ತಮ್ಮ ನಾನಾ ಸಮಸ್ಯೆಗಳನ್ನು ದೇವರ ಮುಂದೆ ಇಡ್ತಾರೆ. ಸಾಧ್ಯವಾದಷ್ಟು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ಕಾರ್ಯಗಳು ಸಹ ಈ ಕ್ಷೇತ್ರದಲ್ಲಿ ನಡೀತಿದೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಾವು ಹಲವಾರು ಕ್ಷೇತ್ರಗಳು ನೋಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಪುಣ್ಯಕ್ಷೇತ್ರ ಇದೆ ಅಂತ ನನಗೆ ಇವತ್ತು ನಾನು ನೋಡಿರೋದು. ಈ ಕ್ಷೇತ್ರ ನಾನೇನೋ ಚಿಕ್ಕದಾಗ ಅನ್ಕೊಂಡು ನಾನು ಇಲ್ಲಿ ಬಂದ್ ನೋಡಿದ್ಮೇಲೆ ನನ್ಗನ್ನಿಸ್ತು ಇಂಥ ದೊಡ್ಡ ಕ್ಷೇತ್ರ ನಾನು ಇದುವರೆಗೆ ಹೆಂಗ್ ಮಿಸ್ ಆಗಿದೆ ಅಂತ ನನಗೂ ಅರ್ಥ ಆಗಿಲ್ಲ. ಇದು ಕ್ಷೇತ್ರ ಯಾವಾಗ ಯಾವಾಗ ಸ್ಟಾರ್ಟ್ ಆಗಿದೆ? ಇದು ಈ ಕ್ಷೇತ್ರ ಮೊದಲಿಗೆ ಯೋಗಮನೇಶ್ವರ ಸ್ವಾಮಿನ ಮೊದಲು ಅವರೊಬ್ಬರೇ ಬಂದಿದೆ. ಈ ಕ್ಷೇತ್ರಕ್ಕೆ 20 ವರ್ಷಗಳಾಯ್ತು. ಯೋಗಮನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ದ. ಅವಾಗೂ ನಾನು ವೃತ್ತಿಯಲ್ಲೂ ಸಮೇತ ಏನೂ ಇರ್ಲಿಲ್ಲ. ತುಂಬಾ ಕಡು ಬಡತನ, ತಿನ್ನಲು ಊಟಕ್ಕೂ ಕಷ್ಟವಿತ್ತು. ನಮ್ಮಪ್ಪ ಯೋಗಮನೇಶ್ವರನ ಪ್ರತಿಷ್ಠಾಪನೆ ಆದ ನಂತರ ಈ ಕ್ಷೇತ್ರ ತುಂಬಾ ಅಭಿವೃದ್ಧಿಯಾಗಿ ಗ್ರಾಮಗಳಿಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಮಾಡಿಕೊಡ್ತಾ ನನಗೂ ಅನುಕೂಲ ಮಾಡಿಕೊಟ್ಟಿದ್ದಾನೆ ಯೋಗಮನೇಶ್ವರ. ಅವ್ರು ಬಂದಿರೋದೇ ಯೋಗದಲ್ಲಿ. ಹಂಗಾಗಿ ಇದೊಂದು ಸಿದ್ಧಿ ಕ್ಷೇತ್ರವಾಗಿ ಒಂದು 20 ವರ್ಷದಿಂದ ನಡೀತಾ ಇದೆ. ಇದು ಕ್ಷೇತ್ರ ನೀವು ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿತ್ತು ಇಲ್ಲ? ನೀವು ಇಲ್ಲ, ನಮ್ದೇ ಜಾಗದಲ್ಲಿ ಒಂದು ಸಣ್ಣ ಸ್ಟೆಪ್ ಬೈ ಸ್ಟೆಪ್ ಆಗಿ ಮೊದಲಿಗೆ ಯೋಗಮನೇಶ್ವರ ಬಂದ್ರು, ಆಮೇಲೆ ತಾಯಿ ಚಾಮುಂಡೇಶ್ವರಿ ಬಂದ್ರು, ಆಮೇಲೆ ಪಾರ್ವತಿ ದೇವಿ, ಆಮೇಲೆ ಮಹಾಬಲೇಶ್ವರ, ಈಗ ಬೃಹದೇಶ್ವರನೇ ಬಂದು ಎಲ್ಲ ಈ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾರೆ. ಶಿವ ಪಾರ್ವತಿ ಸಮೇತ ದಂಪತಿಯಾಗಿ ಹೇಗಿದ್ದಾರೋ ಹಾಗೆ ಈ ಕ್ಷೇತ್ರದಲ್ಲೂ ಬಂದು ಕೂತಿದ್ದಾರೆ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ದೇವಸ್ಥಾನ ಇಷ್ಟು ದೊಡ್ಡದು ಮಾಡ್ಬೇಕಂತ ನಿಮ್ ಸ್ವಂತ ಜಾಗದಲ್ಲಿ ಮಾಡಿದ್ರ ಅಂತ ಗೊತ್ತಾಯ್ತು. ಬಟ್ ನೀವು ಸ್ವಂತ ನಿಮ್ ಕೈಲೇ ಆದಷ್ಟು ನೀವೇ 90% ಹಾಕಿದ್ರ ಅಂತ ಎಫೆಕ್ಟ್ ದೇವಸ್ಥಾನಕ್ಕೆ ಅಂತ ಗೊತ್ತಾಯ್ತು. ನಿಮ್ಗೆ ಏನ್ ಅನ್ಸುತ್ತೆ ಸ್ವಾಮಿ? ನನ್ಗೆ ಇದು ತುಂಬಾ ಹಿಂದೆ ಏನಂದ್ರೆ ಇದು ನಮ್ಮಲ್ಲಿ ಸಮಾನತೆ ಬಹಳ ಕಷ್ಟ ಆಯ್ತು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಿಮ್ಗೆ ಗೊತ್ತಿದೆ, ಬಹಳ ಹಿಂದುಳಿದ ಜಿಲ್ಲೆ ಇರೋದ್ರಿಂದ ಆಗ 20 ವರ್ಷದಿಂದ ಹೇಗಿತ್ತು ಅನ್ನೋ ನಿಮ್ಗೆ ಗೊತ್ತಿದೆ. ಸಮಾನತೆ ಇರ್ಲಿಲ್ಲ. ಅದೊಂದೇ ನನಗೆ ತುಂಬಾ ಕಡೆ ಹೋದಾಗ ನೋವಾಗಿ ಆ ಭಗವಂತನಲ್ಲಿ ಸಣ್ಣ ಗುಡಿ ನೀವು ನಿಂದೆ ನೋಡ್ಬೋದು, ಮೂಲ ಸನ್ನಿಧಿ ನಾವು ಪೂಜೆ ಮಾಡ್ತಾ ಇದ್ದಿದ್ದು. ಭಗವಂತನ ಸಂಕಲ್ಪ ಮಾಡ್ಕೊಂಡಿದ್ದಷ್ಟೇ. ಆ ದೇವರು ಆ ಶಿವ ಬಂದು ಈ ಕ್ಷೇತ್ರದಲ್ಲಿ ನೆಲೆಸ್ಬಿಟ್ಟು ಈಗ ನೀವು ನೋಡ್ಬೋದು ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವು ದೇವರು ಅಂದ್ರೆ ನಾವು ಅವ್ರ ಮಕ್ಕಳು. ಎಲ್ಲರಿಗೂ ಪೂಜೆ ಪುನಸ್ಕಾರ ಎಲ್ಲೂ ಯಾರಿಗೂ ಅಡ್ಡ ಹಾಕೋದಿಲ್ಲ, ಯಾವುದೇ ರೀತಿ ಇದಿಲ್ಲ.
ಎಲ್ಲ ಸಮಾನವಾಗಿ ನೀವು ನೋಡಿದ್ರು ಗಮನಿಸಿದ್ರು ಇಲ್ಲ ಊಟದಲ್ಲಿ ಆಗ್ಬೋದು ಆಲ್ರೆಡಿ ಎಲ್ಲಾರು ಯಾವ್ದ್ರಲ್ಲೂ ಎಂತದೂ ಇಲ್ಲ. ಮತ್ತೆ ನಾನು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳಿ ದೇವ್ರು ಹೇಗೆ ಇದ್ ಮಾಡಿದ್ರು ಅದೇ ರೀತಿ ನಾನು ದೇವರಲ್ಲಿ ಕೇಳ್ಕೊಂಡಿರೋ ಒಂದೇ ಸಂಕಲ್ಪ, ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕೆಲಸ ಕೊಡಪ್ಪ, ಅದ್ರಲ್ಲಿ ಬಂದಂತ ಲಾಭಾಂಶವನ್ನು ನೀನ್ ಸೇವೆ ಮಾಡ್ತೀನಿ. ನಾನು ಯಾವ ಭಕ್ತಾದಿಗಳು ಅವ್ರಿಗೆ ಒಳ್ಳೇದಾದ್ರೆ ಉಂಡಿಗೆ ಹಾಕ್ಬಿಟ್ಟು ಹೋಗೋದು, ನಾನೇನ್ ಬೇಡ ಅನ್ನೋದಿಲ್ಲ. ಬಟ್ ನಾನಾಗ ಯಾವ ಭಕ್ತಾದಿಗಳಿಂದ ಕೊಡಿ ಇವತ್ತವರೆಗೂ ಕೇಳಿಲ್ಲ. ದೇವ್ರಿಗೆ ಕೇಳಿರೋದೊಂದೇ, ನನಗ್ ಬಂದಂತ ಲಾಭಾಂಶವನ್ನು ನೀನ್ ಸೇವೆ ಮಾಡ್ತೀನಪ್ಪ ಅಂತ ಭಗವಂತಲ್ಲಿ ಸಂಕಲ್ಪ ಮಾಡಿದ್ದೀನಿ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಕೇಳಿದೆ, ಬೇರೆ ದೇವಸ್ಥಾನಗಳು ಹೋದ್ರೆ ನಾವು ಪೂಜಾರ್ಗಳು ಹೇಳ್ದಂಗೆ ನಾವು ಕೇಳ್ಬೇಕು. ಬಟ್ ಈ ಕ್ಷೇತ್ರದಲ್ಲಿ ನಾವು ಒಂದು ನಿಂಬೆಹಣ್ಣು ತಗೋಬೇಕಾದ್ರೂ ಏನೇ ಒಂದು ಪೂಜೆ ಮಾಡ್ಬೇಕಾದ್ರೂ ₹1 ದುಡ್ಡು ಇಸ್ಕೊಡೋದು, ಯಾವುದೇ ಒಂದು ಉಚಿತವಾಗಿ ಕೊಡ್ತೀವಿ. ಎಲ್ಲ ಉಚಿತವಾಗಿ ಕೊಡ್ತೀವಿ. ಯಾವ್ದಕ್ಕೂ ಅವ್ರಿಗೆಲ್ಲ ಒಳ್ಳೇದಾದ್ರೆ ಅವ್ರ ಮನ್ಸಿಗೆ ಬಂದ್ರೆ ಏನಾದ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನಾವು ಪೂಜೆಗೆಲ್ಲ ಅದನ್ನು ಉಂಡಿ ಸಹ ಉಂಡಿಗೆ ಹಾಕ್ಬೇಕು. ಏನು ನನ್ಗೆ ರಸೀದಿ ತಗೊಳ್ಳಿ, ಕೊಡಿ, ಇಷ್ಟು ಕೊಡಿ, ಯಾವುದಕ್ಕೂ ಇಲ್ಲ. ವಿಶಿಷ್ಟ ಪೂಜೆಗಂತ ಮಾಡ್ಬೇಕು. ಎಂತ ಪೂಜೆ ನೀವು ಬೆಳಗ್ಗೆಯಿಂದ ನೋಡಿದ್ರು ಇಲ್ವೋ, ಎಂತ ಪೂಜೆ ನಡೆದ್ರು ಭಕ್ತಾದಿಗಳ ಕೈಲೇ ಮಾಡಿಸ್ತೀವಿ. ಆ ಭಗವಂತನಿಗೆ ಅವ್ರ ಕಡೆಯಿಂದ ಅರ್ಪಿಸ್ತೀವಿ. ಭಕ್ತಾದಿಗಳೇ ದೇವ್ರಿಗೆ ಅರ್ಪಿಸ್ತಾರೆ ಎಲ್ಲ. ಹಲವಾರು ದೇವಸ್ಥಾನದಲ್ಲಿ ನೋಡಿದ್ನೆ, ಒಂದು ಪೂಜೆಗೆ ಇಷ್ಟು ಅಂತ ರೇಟ್ ಇರ್ತದೆ. ನಮ್ಮಲ್ಲಿ ಅದು ಯಾವ್ದೇ ನೀವು ನೋಡ್ಬೋದು, ನೀವೆಲ್ಲೂ ಒಂದು ಬೋರ್ಡ್ ಹಾಕಿಲ್ಲ. ನಾವ್ ಯಾವ್ದು ದೇವರಿಗೆ ಏನು ಆ ಭಗವಂತ ಕೊಡ್ಬೇಕು, ನಾವು ತಿನ್ಬೇಕು. ನಾವು ಭಗವಂತನ ಕೊಡೋಷ್ಟು ದೊಡ್ಡವ್ರು ನಾವಲ್ಲ ಅನ್ನೋ ಒಂದು ಕಲ್ಪನೆ ಭಕ್ತಾದಿಗಳಲ್ಲಿ ಬೆಳೆಸ್ತಾ ಇದ್ವಿ. ನಿತ್ಯ ದಾಸೋಹದ ಪರಿಕಲ್ಪನೆಯನ್ನ ಹೊಂದಿರುವಂತಹ ಶ್ರೀ ಕ್ಷೇತ್ರದ ಸಂಸ್ಥಾಪಕರು ಅನ್ನದಾಸೋಹವನ್ನು ಸಹ ಮಾಡುತ್ತಿದ್ದಾರೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತದೆ ಅಂತ ನಮ್ಮ ಸುಮನ್ ಟಿವಿ ತಂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ದಿನ ಹುಣ್ಣಿಮೆಯಾಗಿತ್ತು. ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ತುಂಬಿ ತುಳುಕ್ತಿದ್ರು. ವಿಶೇಷವಾದ ಪೂಜೆಯನ್ನ ಸಹ ನಡೀತಿತ್ತು. ಮಹಾ ಮಂಗಳಾರತಿ ನಡೆಯುವ ಸಂದರ್ಭದಲ್ಲಿ ಅನ್ನ ಪ್ರಸಾದವನ್ನೇ ಶಿವಲಿಂಗಕ್ಕೆ ಅಭಿಷೇಕದ ರೀತಿ ಅರ್ಪಿಸ್ತಾ ವಿಶೇಷ ಅಲಂಕಾರವನ್ನು ಮಾಡಿಸೋದ್ರ ಜೊತೆಗೆ ಹಸಿ ತರಕಾರಿಗಳ ಅಲಂಕಾರವು ನಮಗೆ ಗೋಚರವಾಗ್ತಿತ್ತು. ಬಹುಶಃ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿರುವ ಏಕೈಕ ದೇವಾಲಯದಲ್ಲಿ ಮಾತ್ರವೇ ಅನ್ನ ಪ್ರಸಾದವು ಶಿವಲಿಂಗಕ್ಕೆ ಅರ್ಪಿತವಾಗಿ ಪ್ರಸಾದ ರೂಪವಾಗಿ ಭಕ್ತರಿಗೆ ಸೇರ್ತದೆ ಅಂತ ನಮಗೆ ಕಾಣ್ತಿತ್ತು. ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತರನ್ನ ಮಾತನಾಡಿಸಿದಾಗ, ನಾವು ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರ್ತಿದ್ದೇವೆ. ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿದೆ. ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಹೋಮಗಳನ್ನು ಏರ್ಪಡಿಸಿರ್ತಾರೆ. ಗೋಪೂಜೆಯ ಜೊತೆಗೆ ಇಲ್ಲಿರುವಂತಹ ಎಲ್ಲ ದೇವರುಗಳಿಗೂ ನಾವೇ ಸ್ವತಃ ಪೂಜೆ ಮಾಡಬಹುದು ಮತ್ತು ನಮ್ಮೆಲ್ಲ ಕಷ್ಟಗಳು ಇಲ್ಲಿಗೆ ಬಂದರೆ ದೂರವಾಗ್ತದೆ. ನಾವೇ ಸ್ವತಃ ಹೋಮಗಳನ್ನು ಮಾಡಿಸಬೇಕಾದ್ರೆ ಸಾಕಷ್ಟು ಹಣ ಖರ್ಚಾಗ್ತದೆ. ಆದರೆ ಈ ಕ್ಷೇತ್ರಕ್ಕೆ ಬಂದು ನಾವು ಸ್ವಾಮಿ ಈ ಹೋಮವನ್ನು ಮಾಡಿರಿ ಅಂತ ಅಂದರೆ ಸಾಕು, ಉಚಿತವಾಗಿ ನಮಗೆ ಹೋಮವನ್ನು ಮಾಡಿಸಿ ದೇವರ ದರ್ಶನ ಮಾಡಿಸಿ ಕಳಿಸ್ತಾರೆ ಅಂತ ಹೇಳಿದ್ರು. ಅಮ್ಮ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ನೀವು ಬಂದಿರೋದು? ನಾವಿಲ್ಲಿ ಗೌರಿಬಿದನೂರು ತಾಲೂಕೆ ಮಂಚನಹಳ್ಳಿ ತಾಲೂಕೆ ಸಾಧೇನಹಳ್ಳಿಯಿಂದ ಬಂದಿದ್ದೀವಿ. ಸುಮಾರು ನಾವು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಇಲ್ಲಿ ನಮ್ಗೆ ಒಳ್ಳೇದಾಗಿದೆ. ತುಂಬಾ ಅಂದ್ರೆ ನಾವು ಏನ್ ಕೇಳ್ಕೊಂಡ್ರೆ ಅದೆಲ್ಲ ನಮ್ಗೆ ಇದುವರೆಗೂ ಈಡೇರಿದೆ. ಇನ್ನೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ವಿಶೇಷ ಹಬ್ಬಗಳ ದಿನ ಬರ್ತೀವಿ. ಇಲ್ಲಿ ಪ್ರತಿ ಒಂದು ದೇವರುಗಳು ದರ್ಶನ ಆಗುತ್ತೆ. ಸುಮಾರು 25ರಿಂದ 30 ದೇವರುಗಳು ಇಲ್ಲಿ ದರ್ಶನ ಆಗುತ್ತೆ. ಎಲ್ಲಿಗೋದ್ರೂ ಇಷ್ಟು ಸ್ವತಂತ್ರವಾಗಿ ಪೂಜೆಗಳು ಮಾಡ್ಕೊಳಕ್ಕಾಗ್ಲಿ ದರ್ಶನ ಮಾಡಕ್ಕಾಗ್ಲಿ ಅಷ್ಟು ಸಾಧ್ಯ ಆಗಲ್ಲ. ಅಷ್ಟು ಧಾರಾಳವಾಗಿ ನಾವು ದೇವರುಗಳನ್ನ ದರ್ಶನ ಮಾಡ್ಬೋದು. ಸುಮಾರು ಇಲ್ಲಿ ಒಳ್ಳೊಳ್ಳೆ ಪೂಜೆಗಳು ಹೋಮಗಳು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಅವ್ರು ಯಾರಾದ್ರೂ ಕಷ್ಟ ಇಂತ ನಮ್ಗೆ ಹೋಮ ಮಾಡಿಸ್ಬೇಕಾಗಿದೆ ಅಂತ ಹೇಳಿ ಬಂದ್ ಕೇಳ್ಕೊಂಡ್ರೆ ಅಂತ ಹೋಮ ಇಲ್ಲಿ ನಡ್ಸ್ಕೊಡ್ತಾರೆ. ಆಮೇಲೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಗೋಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಭಕ್ತಾದಿಗಳು ಬಂದು ಏನೇ ಕೇಳ್ಕೊಂಡ್ರು ಇಲ್ಲಿ ನಮ್ಗೆ ಇಲ್ಲ ಅನ್ನೋ ದೇವರೇ ಇಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ಎಲ್ಲಾ ದೇವರುಗಳು ನಮ್ಮ ಮೇಲೆ ಕೃಪೆ ಕೊಟ್ಟು ಚೆನ್ನಾಗಿ ಕರುಣೆಯಿಂದ ನಮ್ಮನ್ನ ಕಾಪಾಡ್ತಾರೆ ಅಂತ ತುಂಬಾ ಜನ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಲಿ ಒಳ್ಳೇದಾಗ್ಲಿ ಅಂತ ನಾವು ಎಲ್ಲಾರ್ಗು ಕೇಳ್ಕೊಳ್ತೀವಿ. ಎಲ್ಲ ಸರಿ. ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ಯಾವ ತರ ಬರ್ತೀರಿ ನೀವು? ನಾವು ಬಸ್ಗಳ ವ್ಯವಸ್ಥೆ ಇದೆ. ಮಂಚನಹಳ್ಳಿಯಿಂದ ಬಸ್ ಇದೆ, ಚಿಕ್ಕಬಳ್ಳಾಪುರದಿಂದ ಬಸ್ ಇದೆ. ಬಂದು ಅವ್ರವ್ರ ಪಾಡು ಅಂದ್ರೆ ಮಂಚನಹಳ್ಳಿ ಕಾಮರಡ್ಡಳ್ಳಿವರೆಗೂ ಬರುತ್ತೆ, ಈ ಕಡೆ ಪೋಷಕಹಳ್ಳಿವರೆಗೂ ಬರುತ್ತೆ. ಆಟೋಗಳಿದಾವೆ, ಗಾಡಿಗಳ ವ್ಯವಸ್ಥೆ ಇದೆ. ಸುಮಾರು ಜನ ಭಕ್ತಾದಿಗಳು ಗಾಡಿಗಳ ವ್ಯವಸ್ಥೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸುಮಾರು ಜನ ಬರ್ತಾರೆ ಇಲ್ಲಿಗೆ, ಎಲ್ಲೆಲ್ಲಿಂದನೋ ಬರ್ತಾರೆ. ತುಂಬಾ ಜನ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ರಮ್ಮ? ನಾವು ಒಂದ್ 5-6 ವರ್ಷದಿಂದ ಬರ್ತಾ ಇದೀವಿ. ಹುಣ್ಣಿಮೆ ಅಮಾವಾಸ್ಯೆ 2 ತರ ಬರ್ತೀರಾ? ಬರ್ತೀವಿ. ಬರ್ತೀವಿ. ಹೆಂಗ ಅನ್ಸುತ್ತೆ ದೇವಸ್ಥಾನ ಬಗ್ಗೆ? ಚೆನ್ನಾಗಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ಬಂದ್ಮೇಲೆ ಸ್ವಲ್ಪ ಏನಾದ್ರು ತೊಂದ್ರೆ ಇದ್ರು ಕೇಳ್ಕೊಂಡ್ರು ಆಗುತ್ತೆ. ಶಾಸ್ತ್ರ ಹೇಳ್ತಾರ? ಇಲ್ಲ ಏನಿಲ್ಲ, ಶಾಸ್ತ್ರ ಏನೇನ್ ಹೇಳಲ್ಲ, ಆಗುತ್ತೋ ಆಗಲ್ಲ ಅನ್ನೋದು ಹೇಳ್ತಾರೆ. ಇಲ್ಲಿ ಗುರುಜಿ ಹೇಳ್ತಾರ?
ಎಲ್ಲಿಂದ ಬಂದಿರೋದು ನೀವು? ನಾವು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ. ಒಂದು 7-8 ವರ್ಷದಿಂದ ಬರ್ತಾ ಇದೀವಿ. 7-8 ವರ್ಷದಿಂದ ಬರ್ತಾ ಇದ್ದ. ಹುಣ್ಣಿಮೆಗೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅಮಾವಾಸ್ಯೆ ಒಳ್ಳೆ ಪೂಜೆ ಮಾಡ್ತಾರೆ. ಒಳ್ಳೆ ದೇವರು, ಪ್ರಶಾಂತವಾದ ವಾತಾವರಣ ಬೇರೆ ಇರುತ್ತೆ. ಆಮೇಲೆ ನಂಬ್ಕೊಂಡಿದೀವಿ, ಅನ್ಕೊಂಡಿರೋ ಕೆಲ್ಸಗಳು ಆಗ್ತಾ ಇದೆ. ಆಗಿದೆಯಾ? ಹಾಗೆ ಮುನೇಶ್ವರ ಸ್ವಾಮಿ. ನಾವು ಚಿಕ್ಕಬಳ್ಳಾಪುರ ಇದೇ ಫಸ್ಟ್ ಬಂದಿದ್. ನಮ್ಮನೆ ಪಕ್ಕದ ಮನೆಯವ್ರು ಹೇಳಿದ್ರು. ಹೆಂಗ ಅನ್ಸೈತೆ ದೇವಸ್ಥಾನ? ತುಂಬಾ ಚೆನ್ನಾಗಿ, ನಂಗೆ ಇಷ್ಟ. ಮುನೇಶ್ವರ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಹೋಗ್ತಾ ಇದ್ವಿ, ಇಲ್ಲಿದೆ ಅಂತ ಗೊತ್ತಾಯ್ತು. ತುಂಬಾ ಇಷ್ಟ ಆಗ್ತಾ ಇತ್ತು. ಪ್ರಶಾಂತವಾದ ವಾತಾವರಣ. ಪ್ರಶಾಂತ ವಾತಾವರಣ ನಂಗೆ ಇಷ್ಟ ಆಯ್ತು. ನಂಗೆ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಚೆನ್ನಾಗಿದೆ. ದೇವರುಗಳನ್ನ ಒಂದೇ ಕಡೆ ನಾನು ಇದೇ first ಬಹಳ ಒಳ್ಳೆ ವಾತಾವರಣ ಇದೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿಗೆ ಬಂದ್ ಹೋದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ಅಮ್ಮ ಎಷ್ಟು ದಿನದಿಂದ ಬರ್ತೀರಾ? ಒಂದ್ 10 ವರ್ಷದಿಂದ ಬರ್ತಾ ಇದೆ ಸ್ವಾಮಿ. ಯಾವಾಗ ಬರ್ತೀರಾ? ಹುಣ್ಣಿಮೆಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತೀವಿ. ಅಮಾವಾಸ್ಯೆ ವಿಶಿಷ್ಟ ಪೂಜೆಗಳು ಮಾಡ್ತಾರೆ. ವಿಶೇಷ ಪೂಜೆ, ಒಳ್ಳೆ ಅನುಕೂಲ. ಪರವಾಗಿಲ್ಲ, ಇಲ್ಲಿ ಬಂದಾಗಿನಿಂದ ಒಳ್ಳೇದು ಆಗ್ತಾ ಇದೆ. ನಿಮ್ಮೆಣ್ಣೆಲ್ಲ ಕೊಡ್ತಾರಲ್ಲ, ಏನಕ್ಕೆ? ಏನೋ ನಮ್ಗೆ ಒಳ್ಳೇದಾಗ್ಲಿ ಅಂತ ಕೊಡ್ತಾರೆ. ಇಲ್ಲೇ ತೆಗ್ ತುಳಿರಿ, ಒಟ್ಟಿಗೆ ತಕೊಳ್ರಿ ಅಂತ ಕೊಡ್ತಾರೆ. ಎಲ್ಲ ಒಳ್ಳೇದಾಗ್ತಾ ಇದೆ. ಒಳ್ಳೇದಂತಾನೆ ಬರ್ತೀವಿ ನಾವು. ದೇವ್ರ ನಮ್ಮಿ. ಎಲ್ಲಿಂದ ಬಂದಿರೋದಮ್ಮ? ಮಂಚನಹಳ್ಳಿ. ಮಂಚನಹಳ್ಳಿಯಿಂದ. ಅಮಾವಾಸ್ಯೆ ಹುಣ್ಣಿಮೆ ಕಂಪಲ್ಸರಿ. ಕಂಪಲ್ಸರಿ. ಇನ್ನ ಜಾಸ್ತಿ ಇಂಪ್ರೂವ್ ಆಗಿದೈತೆ. ಸ್ವಾಮಿಗಳೇ, ಎಲ್ಲಾ ದೇವಸ್ಥಾನದಲ್ಲೂ ದೇವ್ರನ್ನ ಇಕ್ತಾರೆ. ನೀವು ವಿಶೇಷವಾಗಿ ನಮ್ಮ ಭಾರತ ಮಾತೆಗೂ ಒಂದು ಗುಡಿ ಕಟ್ಟಿದ್ರಲ್ಲ, ಅದ್ರ ಮಾಹಿತಿ ಏನದು? ನೀವು ಭಾರತಾಂಬೆ ಬಂದು ನಮ್ ತಾಯಿನ ಮೊದಲು ಪೂಜೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮೊದಲಿಗೆ ನೀವು ನೋಡಿದ್ರು ಇಲ್ವೋ, ಮೊದಲು ಪೂಜೆ ಮಾಡೋದೇ ನಾವು ತಾಯಿಗೆ, ನಂತರ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನನ್ನ ತಾಯಿ ಸಮೇತ ಪೂಜೆ, ಅವರು ಸಮೇತ ಎಲ್ಲ ತೀರ್ಕೊಂಡಿದ್ದಾರೆ. ಅವ್ರಿಗೂ ಸಮೇತ ಗುಡಿ ಕಟ್ಟಿದ್ದೀನಿ. ಫೆಬ್ರವರಿಯಲ್ಲಿ ಓಪನಿಂಗ್ ಇದೆ. ಹಿಂದೆ ನೋಡಿದ್ರು ಇಲ್ಲಿ ಹೋಗುತ್ತಿಲ್ಲ, ಅಮ್ಮನವ್ರ ಗುಡಿನೂ ಮಾಡಿದೀನಿ. ತಾಯಿ ಅಂದ್ರೆ ದೇವ್ರಿಗೆ ಎಲ್ಲಾರ್ಗಿನ ಮೊದಲ ಪೂಜೆ ತಂದೆ ತಾಯಿನ ಮಾಡ್ಬೇಕು, ಆಮೇಲೆ ದೇವ್ರಿಗೆ ಮಾಡ್ಬೇಕು ಅನ್ನೋ ಒಂದು ಕಲ್ಪನೆಯಿಂದ ನಾವು ಅದನ್ನ ನಡ್ಸ್ಕೊ ಬರ್ತಾ ಇದೀವಿ. ಇನ್ನೊಂದು ಅಂದ್ರೆ ಭಾರತ ಮಾತೆಗೆ ಗುಡಿ ಕಟ್ಬೇಕನ್ನೋ ತಾಟ್ ಇದೆಯಲ್ಲ ಸ್ವಾಮಿ, ಅದು ಇದುವರೆಗೆ ನಾವ್ ಎಲ್ಲಿ ನೋಡಿಲ್ಲ. ಆ ತಾಟಕ್ಕೆ ನಿಮ್ಗೆ ನಮಸ್ಕಾರ ಹಾಕ್ಲೇಬೇಕು. ಅದಕ್ಕೆ ನನ್ನ ತಾಯಿ ಭಾರತಾಂಬೆ ಗೌರವ, ದೇಶಕ್ಕೆ ಗೌರವ ಕೊಡ್ಬೇಕು. ನಮ್ ಕನ್ನಡ ನಾಡಿಗೆ ಕನ್ನಡಾಂಬೆನೂ ಪ್ರತಿಷ್ಠಾಪನೆ ಮಾಡಿದೀನಿ. ತಾಯಿ ಭುವನೇಶ್ವರಿನೂ ಇದ್ದಾರೆ, ತಾಯಿ ಶಾರದಾಂಬೆ ಅವರು ಇದ್ದಾರೆ. ತಾಯಿ ನಾಡಿಗೆ ನಾವು ಋಣ ತೀರಿಸ್ಬೇಕಾದ್ರೆ ಈ ಭೂಮಿಯಲ್ಲಿ ಹುಟ್ಟಿ, ಈ ಕ್ಷೇತ್ರದಲ್ಲಿ ನಾವು ಎಲ್ಲಿ ಹುಟ್ಟಿರ್ತೀವೋ ಆ ಭೂಮಿಗೆ ನಾವು ಋಣ ತೀರ್ಸ್ಲಿಲ್ಲ ಅಂದ್ರೆ ಈ ಮನುಷ್ಯ ಹುಟ್ಟಿನ ಪ್ರಯೋಜನ ಇಲ್ಲ ಅನ್ನೋದೇ ಒಂದೇ ಕಾರಣಕ್ಕೆ ತಾಯಿ ಭುವನೇಶ್ವರಿನೂ ಮಾಡಿದೀನಿ. ನನ್ನ ತಾಯಿನೂ ಪೂಜೆ ಮಾಡ್ತಾ ಇದ್ದೀನಿ, ತಂದೆ ತಾಯಿನೂ ಮಾಡಿ ದೇವ್ರನ್ನು ಪೂಜೆ ಮಾಡ್ಕೊಂಡು ಗೋ ಪೂಜೆನು ಬಹಳ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆ ಮೇಲೆ ಗೋ ಪೂಜೆನು ಮಾಡ್ತಾ ಬರ್ತಾ ಇದ್ವಿ. 20 ವರ್ಷದಿಂದನು ಈ ಕ್ಷೇತ್ರ, ನೀವು 20 ವರ್ಷದ ಇಮೇಜ್ ಬೇಕಾದ್ರೆ ಕೊಡ್ತೀನಿ. ಅವತ್ತಿಗೆ ಗೋವಿಲ್ಲದೆ, ಗೋವು ಬಂದ ನಂತರ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. 2 ಗೋ ಬಂದು ಒಂದು 16 ವರ್ಷ ಆಯ್ತು. ಆ ಹಸುಗಳಲ್ಲಿ ಕಾಲಿಟ್ಟ ಮೇಲೆ ಅವು ಎಲ್ಲೆಲ್ಲಿ ಓಡಾಡ್ದು ಅದೆಲ್ಲ ದೇವಸ್ಥಾನ ಆಗೋಯ್ತು. ನನಗೆ ಅವಾಗೇ ಗೊತ್ತಾಗಿದ್ದು ಗೋವಲ್ಲಿ ಇಷ್ಟೊಂದು ವಿಶೇಷ ಇದೆ ಅನ್ನೋದೇ ನಾನು ತಿಳಿದಿದ್ದೆ ಅವಾಗ. ಅವತ್ತಿಂದ ಇವತ್ತಿನ ತನಕ ಗೋವಿಗೆ ಬಹಳ ಮಹತ್ವವಾದಂತ ಪೂಜೆ ಮಾಡ್ಕೊಂಡು, ಮೊದಲ ಪೂಜೆ ಗೋವಿಗೆ, ಭಾರತ ಮಾತೆಗೆ, ತದನಂತರ ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸ್ವಾಮಿ ನಮಸ್ಕಾರ. ನಮಸ್ತೆ. ಈ ದೇವಸ್ಥಾನ ಮೂಲ ವಿಶೇಷ ಏನು ಅಂತ ಸ್ವಲ್ಪ ಹೇಳ್ತಾರೆ ಸ್ವಾಮಿ? ಇದು ಯೋಗಮನೇಶ್ವರ ಸ್ವಾಮಿಯ ಮಹಾಕ್ಷೇತ್ರ, ಬಿಕ್ಕಲಹಳ್ಳಿ ಕ್ಷೇತ್ರ ಅಂತ ಕೂಡ ಕರೀತಾರೆ ಇದನ್ನ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸರ್ವ ಭಕ್ತರಿಗೂ ಕೂಡ ಸಾರ್ವತ್ರಿಕವಾಗಿರ್ತಕ್ಕಂತಹ ಸ್ವತಂತ್ರವಾಗಿ ಪೂಜೆ ಮಾಡುವಂತ ಮೊದಲನೇ ಅವಕಾಶ ಈ ದೇವಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬತಕ್ಕಂಥ 4 ವರ್ಗದವರು ಕೂಡ ಎಲ್ಲರೂ ಕೂಡ ಸಕಾಲದಲ್ಲಿ ಒಟ್ಟಿಗೆ ಪೂಜೆ ಮಾಡಿಕೊಳ್ಳುವಂತ ಅವಕಾಶ ಇರತಕ್ಕಂತಹ ಮಹಾಕ್ಷೇತ್ರ. ವಿಶೇಷವಾಗಿ ಇಲ್ಲಿ ಭರತಮಾತೆಯ ಆಲಯ ಇದೆ. ಭರತಮಾತೆಯ ಆಲಯ ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲೂ ಸಿಗೋದಿಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರ ಅಂತ ಹೇಳ್ಬೋದು. ಇವತ್ತಿನ ದಿನ ಕಾರ್ತೀಕ ಮಾಸದ ಪೌರ್ಣಿಮೆ ಆಗಿರೋದ್ರಿಂದ ಈಶ್ವರನಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರ, ಅಭಿಷೇಕ, ಪೂಜೆ, ಹವನಾದಿಗಳೆಲ್ಲವೂ ಕೂಡ ನೆರವೇರಿದೆ ಭಗವಂತನಿಗೆ. ಭಕ್ತಾದಿಗಳೆಲ್ಲರೂ ಕೂಡ ಸಕಾಲಕ್ಕೆ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಸಂಜೆ ಗೋಧೂಳಿ ಕಾಲದಲ್ಲಿ ಲಕ್ಷ ದೀಪೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕ್ಷೇತ್ರಕ್ಕೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಆ ಯೋಗ ಮುನೇಶ್ವರನ ಆಶೀರ್ವಾದ ಸಿಗಲಿ. ಮತ್ತೆ ಅವ್ರು ಅವ್ರ ಕುಟುಂಬದ ನೋವುಗಳಲ್ಲಿ ಬರ್ತಾರೋ, ಅವ್ರು ಏನೇನ್ ಕೇಳ್ಕೊಳ್ತಾರೋ, ಆ ಭಗವಂತ ಯೋಗ ಮುನೇಶ್ವರ, ಮಹಾಬಲೇಶ್ವರ, ಇಲ್ಲಿರ್ತಕ್ಕಂಥ ಬೃಹದೇಶ್ವರ ಸ್ವಾಮಿ ಶಿವ ಪಾರ್ವತಿ ಹೇಗೆ ಇಲ್ಲಿ ನೆಲೆಸಿದಾರೋ ಅವ್ರ ಕುಟುಂಬದಲ್ಲೂ ಸಮೇತ ಹಾಗೆ ಇದ್ದು ಅವ್ರ ಕುಟುಂಬಕ್ಕೆ ಎಲ್ಲವನ್ನೂ ಕೊಟ್ಟು ಸಕಲ ಐಶ್ವರ್ಯನ್ನು ಕೊಟ್ಟು ಅವ್ರಿಗೆ ಆನಂದ ಕೊಡ್ಲಿ. ಅವ್ರ ಏನ್ ಭಕ್ತಾದಿಗಳು ಕೋರಿಕೆ ಕೇಳ್ಕೊಳ್ತಾರೋ ಈ ಭಗವಂತ ಈ ಕ್ಷೇತ್ರದಿಂದ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ.
ವೀಕ್ಷಕರೇ, ತಾವುಗಳು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಕ್ಷೇತ್ರದ ದರ್ಶನವನ್ನು ಪಡೆದು ದೇವರ ಕೃಪೆಗೆ ತಾವುಗಳು ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ.